ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಕಾಲದ ಹಕ್ಕಿ ಮೆರೆಸಿದ ಕೀರ್ತಿ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA ವಿದ್ಯಾರ್ಥಿಯಾಗಿದ್ದ ಕಾಲ. ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಶೇಕ್ಸ್ಪಿಯರ್ ಬಗೆಗೆ ಬೇಂದ್ರೆ ಬರೆದ ಉತ್ತರಗಳಿಗೆ ಅತ್ಯಧಿಕ ಅಂಕ ಲಭಿಸಿತ್ತು. ಉತ್ತರ ಪತ್ರಿಕೆಯಲ್ಲಿ ಬೇಂದ್ರೆಯವರು ಬೆನ್ ರ್ಯಾಮ್ಸನ್ ಎಂಬ ಮಹಾಶಯನ ಹೇಳಿಕೆಗಳನ್ನು ಉದ್ಧರಿಸಿ ಬರೆದಿದ್ದರು. ಅವರಿಗೆ ಇಂಗ್ಲಿಷ್ ಪಾಠವನ್ನು ಬೋಧಿಸುತ್ತಿದ್ದ ಪಟವರ್ಧನ್ ಎಂಬ ಉಪಾಧ್ಯಾಯರಿಗೆ ಇತರ ಲೇಖಕರ ಹೇಳಿಕೆಗಳನ್ನು ಉದ್ಧರಿಸಿ, ಅಂದರೆ ಕೊಟೇಶನ್ ರೂಪದಲ್ಲಿ ಬರೆಯುವ ಕ್ರಮದ ಬಗ್ಗೆ ತುಂಬ ಮೋಹ. ಪಟವರ್ಧನರು ಗ್ರಂಥಾಲಯಕ್ಕೆ ಹೋಗಿ ಎಷ್ಟು ಹುಡುಕಿದ್ರೂ ಬೆನ್ ರ್ಯಾಮ್ಸನ್ ಎಂಬುವರು ಬರೆದ ಯಾವುದೇ ಪುಸ್ತಕ ಕಣ್ಣಿಗೆ ಬೀಳಲಿಲ್ಲ. ಕೊನೆಗೆ ಬೇಂದ್ರೆಯನ್ನೇ ಕರೆದು ಈ ಬೆನ್ ರ್ಯಾಮ್ಸನ್ ಯಾರು ಎಂದು ಕೇಳಿದರು. ಬೇಂದ್ರೆ, ಕ್ಷಮಿಸಬೇಕು ಸರ್, ಆ ಬೆನ್ ರ್ಯಾಮ್ಸನ್ ನಾನೇ ಎಂದರು. ಬೇಂದ್ರೆಯವರ ವಂಚನೆಗೆ ಕೋಪ ಬರುವುದರ ಬದಲು ಆ ಹೆಸರಿನ ಬಗೆಗೆ ಪಟವರ್ಧನರಿಗೆ ಕುತೂಹಲ ಮೂಡಿತು. ಈ ಹೆಸರು ಬಂದದ್ದು ಹೇಗೆ ಎಂದು ಕೇಳಿದರು. ಬೇಂದ್ರೆ ಎಂಬ ಪದದ ಸಂಕ್ಷಿಪ್ತ ರೂಪ ಬೆನ್. ತನ್ನ ತಂದೆಯವರ ಹೆಸರಾದ ರಾಮಚಂದ್ರ ರ್ಯಾಮ್ ಆಯಿತು. ಇನ್ನು ರ್ಯಾಮ್ನ ಮಗ ರ್ಯಾಮ್ಸನ್ ಆಗಲೇಬೇಕಷ್ಟೇ. ಉಪಾಧ್ಯಾಯರಿಗೆ ತಾವು ಬೇಸ್ತು ಬಿದ್ದ ಬೇಸರಕ್ಕಿಂತ ಹೊಸ ಹೆಸರಿಟ್ಟುಕೊಳ್ಳುವುದರಲ್ಲೂ ಕಂಡ ಬೇಂದ್ರೆಯ ಪ್ರತಿಭೆ ಮೆಚ್ಚುಗೆಯನ್ನೇ ತಂದಿತು. ಈ ಹೆಸರನ್ನು ಬೇಂದ್ರೆಯವರು ಅಲ್ಲಿಗೆ ಕೈ ಬಿಟ್ಟಿರಬಹುದು. ಆಕಾರವಿಲ್ಲದ ಅಮೂರ್ತ ವಿಷಯವಾದ ಕಾಲಕ್ಕೆ ರೂಪವನ್ನು ಕಲ್ಪಿಸಿ ಹಕ್ಕಿಯ ಆಕಾರವನ್ನು ಕೊಟ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಹಾಡಿ ಜನಮನಕ್ಕೆ ಬೆರಗು ಹುಟ್ಟಿಸಿದ ಕವಿ ಬೇಂದ್ರೆ. ಕಣ್ಮುಚ್ಚಿ ತೆರೆಯುವುದರೊಳಗೆ ಇತಿಹಾಸ ದಿಕ್ಕನ್ನೇ ಬದಲಿಸಬಲ್ಲ ಕಾಲವೆಂಬ ಪಕ್ಷಿಗೆ ಕರಿನೆರೆ ಬಣ್ಣದ ಪುಚ್ಚಗಳು, ಅದರ ರೆಕ್ಕೆಗಳು ಮುಗಿಲಿಗೇ ತಾಗುತ್ತವೆ. ನಕ್ಷತ್ರ ಮಾಲಿಕೆಯನ್ನು ಧರಿಸಿರುವ ಈ ಪಕ್ಷಿಗೆ ಸೂರ್ಯಚಂದ್ರರೇ ಕಣ್ಣುಗಳೆಂದ ಮೇಲೆ ಅದೆಂಥ ವಿಶ್ವರೂಪ ಇರಬಹುದು. ಈ ಕಾಲಪಕ್ಷಿಗೆ ರಾಜ್ಯ ಸಾಮ್ರಾಜ್ಯಗಳೆಲ್ಲ ಒಂದು ತೆನೆಗೆ ಸಮ. ಕಾಲದ ಹೊಡೆತಕ್ಕೆ ಖಂಡಗಳೇ ಪ್ರಳಯದಲ್ಲಿ ಲಯವಾಗುವುವು. ಹೀಗೆ ಕಾಲಪಕ್ಷಿ ಯುಗ ಯುಗಗಳ ಹಣೆ ಬರಹವನ್ನೇ ಒರೆಸಿದರೂ ಹೊಸ ಕಾಲದ ಹಸು ಮಕ್ಕಳದ್ದು ಹರಸಿ ಹೊಸ ಮನ್ವಂತರದ ಭಾಗ್ಯವನ್ನು ತರೆಯುತ್ತದೆ ಎಂಬ ಆಶಯ ಕವಿಗಳದ್ದು. ಬೇಂದ್ರೆಯವರು ಈ ಕವಿತೆಯನ್ನು ಮೊದಲಿಗೆ ಧಾರವಾಡದಲ್ಲಿ ಕಡಪ ರಾಘವೇಂದ್ರ ರಾಯರೆಂಬ ಹಿರಿಯ ಮಿತ್ರರ ಮನೆಯಲ್ಲಿ ಓದಿ ಹೇಳಿದರಂತೆ. ಬೇಂದ್ರೆಯವರ ಕವಿತಾ ವಾಚನವನ್ನು ಕೇಳಲು ಅಲ್ಲಿ ಆಲೂರ ವೆಂಕಟರಾಯರು, ಮುದುವೀಡು ಕೃಷ್ಣರಾಯರಂತಹ ಹಿರಿಯರೂ ಸೇರಿದ್ದರು. ಪದ್ಯವನ್ನು ಬಹುವಾಗಿ ಮೆಚ್ಚಿಕೊಂಡ ರಾಘವೇಂದ್ರ ರಾಯರು ವಯಸ್ಸಿನಲ್ಲಿ ತಮಗಿಂತ ಎಷ್ಟೋ ಕಿರಿಯರಾದ ಬೇಂದ್ರೆಯವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರಂತೆ. ಕನ್ನಡದ ಉದಯೋನ್ಮುಖ ಮಹಾಕವಿಗೆ ನಮ್ಮ ನಮನ ಎಂದು ಗಟ್ಟಿಯಾಗಿ ಹೇಳಿದರು. ಮನೆಗೆ ಬಂದವರೆಲ್ಲ ಹೊರಟ ಮೇಲೆ ಬೇಂದ್ರೆಯನ್ನು ಅಲ್ಲೇ ನಿಲ್ಲಿಸಿಕೊಂಡು, ನಮಸ್ಕಾರ ಮಾಡದೆ ಅಂತ ಜಂಬಾ ಪಟ್ಕೊಂಡು ಬರೆಯೋದು ನಿಲ್ಲಿಸಬೇಡ, ನೀನು ದೊಡ್ಡ ಕವಿಯಾಗಬೇಕು ಎಂಬ ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು. 1929ರಲ್ಲಿ ಬೆಳಗಾವಿಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಮಾಸ್ತಿ ವೆಂಕಟೇಶಯ್ಯಂಗಾರರು ಅಧ್ಯಕ್ಷರಾಗಿದ್ದರು. BM ಶ್ರೀಕಂಠಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದ ಕವಿಗೋಷ್ಠಿಯಲ್ಲಿ ತಲೆಗೆ ಪಗಡಿ ಸುತ್ತಿಕೊಂಡು ಗಾರುಡಿಗನಂತೆ ಕಾಣುತ್ತಿದ್ದ ತರುಣ ಕವಿ ಬೇಂದ್ರೆ ಓದಿದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆ ಸಭಿಕರಿಗೆ ರೋಮಾಂಚನವುಂಟು ಮಾಡಿತು. ತಮ್ಮ ಸಮಾರೋಪ ಭಾಷಣದಲ್ಲಿ ಈ ಪದ್ಯವನ್ನು ಕುರಿತು ಮಾಸ್ತಿಯವರು ಭಾವ, ಶಬ್ದ, ಛಂದಸ್ಸು, ರಸ ಇವೆಲ್ಲ ದೃಷ್ಟಿಯಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿತೆ ಅತ್ಯುತ್ತಮ ಸಾಹಿತ್ಯದ ಮಟ್ಟವನ್ನು ಮುಟ್ಟಿದೆ. ಜನಜೀವನದಲ್ಲಿ ಇಂಥ ಕಾವ್ಯ ಮೂಡುವುದು ಭಾಗ್ಯ ಎಂದು 4 ಒಳ್ಳೆಯ ಮಾತುಗಳನ್ನು ಹೇಳಿದರು. ಅಂಬಿಕಾ ತನಯದತ್ತೆಂಬ ಕಾವ್ಯನಾಮ ಪಡೆದ ಬೇಂದ್ರೆ ನಾಡಿನ ಮನೆ ಮಾತಾದರು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.